ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ದಾವಣಗೆರೆಯ ಪರಿಸ್ಥಿತಿ ಆದ್ರೆ ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಅಕ್ರಮವಾಗಿ ಹಣ ಸಾಗಾಟ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೆ ಚೆಕ್ಪೋಸ್ಟ್ನಲ್ಲಿ ಚುನಾವಣಾ ಅಧಿಕಾರಿಗಳು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಆ ಹಣವನ್ನ ಸೀಸ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಾಗಲಕೋಟೆ ಅಖಾಡದಲ್ಲೂ ಕೂಡ ಅಕ್ರಮ ಹಣ ಸಾಗಾಟ 2 ಪ್ರತ್ಯೇಕ ಪ್ರಕರಣಗಳಲ್ಲಿ 3,15,000ಕ್ಕೂ ಹೆಚ್ಚು ಹಣ ಸಾಗಾಟ ಆಗ್ತಾ ಇತ್ತಂತೆ. ಅದನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 2.5 ಲಕ್ಷ ರೂಪಾಯಿಯನ್ನ ಕೂಡ ಸೀಸ್ ಮಾಡಿದ್ದಾರೆ. ಬಾದಾಮಿ ತಾಲೂಕಿನ ಕುಳಗೇರಿ ಕ್ರಾಸ್ನ ಚೆಕ್ ಪೋಸ್ಟ್ ನಲ್ಲಿ ಜಪ್ತಿ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಚನ್ನಬಸಪ್ಪ ಸಜ್ಜನ್ ಎಂಬುವರಿಗೆ ಸೇರಿರುವ ಹಣವನ್ನ ಚುನಾವಣಾ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದೆ. ಸೂಕ್ತ ದಾಖಲೆ ಒದಗಿಸದಿದ್ದಕ್ಕೆ ಜಪ್ತಿ ಮಾಡಿದ್ದಾರಂತೆ ಅಧಿಕಾರಿಗಳು. ಇತ್ತ ಬೀಳ್ಗಿ ಹಾಗೂ ಕೋಲಾರ ನಡುವಿನ ಚೆಕ್ ಪೋಸ್ಟ್ ನಲ್ಲೂ ಕೂಡ ಹಣ ಪತ್ತೆಯಾಗಿದೆ. ಅದನ್ನ ಕೂಡ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಡಾಕ್ಟರ್ ರಾಮಕೃಷ್ಣ ಇಂಡಿ ಅವರ ಕಾರಲ್ಲಿ ಸಾಗಾಟ ಆಗ್ತಾ ಇದ್ದಂತಹ ದುಡ್ಡು, ಬಟ್ ಅದಕ್ಕೆ ದಾಖಲೆ ಕೊಡಬೇಕು. ದಾಖಲೆ ಕೊಡ್ಲಿಲ್ಲ ಅಂತ ಅಂದ್ರೆ ಅದು ಚುನಾವಣಾ ಅಧಿಕಾರಿಗಳು ಜಪ್ತಿ ಮಾಡ್ಕೊಳ್ತಾರೆ. ಹಂಗೆ ಮೋಸ್ಟ್ಲಿ ಇಲ್ಲೂ ಕೂಡ ದಾಖಲೆಗಳನ್ನ ಒದಗಿಸೋದ್ರಲ್ಲಿ ಫೇಲ್ ಆಗಿರೋದ್ರಿಂದ ಅಷ್ಟು ಹಣವನ್ನ ಕೂಡ ಚುನಾವಣಾ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ.